ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್. ಮೈತ್ರಿ ಪಕ್ಷಗಳ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ ಡಿಎಂಕೆ ನಾಯಕರು. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್. ಮೈತ್ರಿ ಪಕ್ಷಗಳ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ ಡಿಎಂಕೆ ನಾಯಕರು. ಇನ್ನು ಡಿಎಂಕೆ ಜೊತೆಗಿನ ಸಭೆ ಬಳಿಕ ಪಿಕೆಸಿ ಶಾಸಕ ತಿರುಮಾಳವನ್ನ ಹೇಳಿಕೆಯನ್ನ ನೀಡಿದ್ದಾರೆ. ಡಿಎಂಕೆ ಪ್ಲಾನ್ನಿಂದಾಗಿ ದಳಪತಿ ವಿಜಯ್ಗೆ ಹಿನ್ನಡೆನ ಅನ್ನೋ ಪ್ರಶ್ನೆ ಈಗ. ವಿಕೆಸಿ, ಸಿಪಿಐ, ಸಿಪಿಎಂ ಬೆಂಬಲದ ನಿರೀಕ್ಷೆಯಲ್ಲಿದ್ದ ದಳಪತಿ ವಿಜಯ್ ಒಟ್ಟು 6 ಶಾಸಕರ ಸಂಖ್ಯಾಬಲದ ವಿಶ್ವಾಸದಲ್ಲಿದ್ದ ಟಿವಿಕೆ ಮುಖ್ಯಸ್ಥ. ಇದೀಗ ಈ 6 ಶಾಸಕರು ಕೈಕೊಟ್ಟಲ್ಲಿ ವಿಜಯ್ಗೆ ಮತ್ತೆ ಸಂಖ್ಯೆಯ ಸಂಕಷ್ಟ ಶುರುವಾಗುತ್ತೆ. ತಮಿಳುನಾಡು ರಾಜಕೀಯದಲ್ಲಿ ಸಿಪಿಐ, ಸಿಪಿಎಂ ಜೊತೆ ಸಭೆ ನಡೆಸಿದ ಡಿಎಂಕೆ ಈಗಾಗಲೇ ನಾವು ಮೈತ್ರಿಯನ್ನ ಮುಂದುವರಿಯೋಣ, ವಿರೋಧ ಪಕ್ಷದಲ್ಲಿ ಕೂರೋಣ ಅಂತ ಹೇಳಿ ಡಿಎಂಕೆ ಪಕ್ಷದ ನಾಯಕರು ಕೂಡ ಈಗ ಹೇಳ್ತಾ ಇರುವಂತದ್ದು. ಮೊದಲಿನಿಂದಲೂ ಕೂಡ ಈಗಾಗಲೇ ಟಿವಿಕೆ ಪಕ್ಷಕ್ಕೆ, ಡಿಎಂಕೆ ಪಕ್ಷಕ್ಕೆ ಆಗ್ತಾ ಇರಲಿಲ್ಲ. ಅವರ ಸಿದ್ಧಾಂತಗಳು ಕೂಡ ಚೇಂಜ್ ಇರುತ್ತೆ, ಇವರ ಸಿದ್ಧಾಂತಗಳು ಕೂಡ ತುಂಬಾನೇ ಚೇಂಜ್ ಇದ್ವು. ಮೊದಲಿಂದಲೂ ಕೂಡ ವಿಜಯ್ ಅವರು ಕೂಡ ಭಾಷಣದಲ್ಲಿ ಕೂಡ ಹೇಳ್ತಾ ಇದ್ರು, ಡಿಎಂಕೆ ನಮ್ಮ ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ರು. ಈಗ ಒಂದ್ ಕಡೆ ಡಿಎಂಕೆ ಪಕ್ಷದ ನಾಯಕರು ತಮಿಳುನಾಡು ರಾಜಕೀಯದಲ್ಲಿ ಈಗ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೈತ್ರಿ ಪಕ್ಷಗಳ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಡಿಎಂಕೆ ನಾಯಕರು. ಇದರ ಬೆನ್ನಲ್ಲೇ ಈಗ ವಿಸಿಕೆ ಹಾಗೆ ಸಿಪಿಐ, ಸಿಪಿಎಂ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ನಾವು ಮೈತ್ರಿ ಮುಂದುವರಿಯೋಣ, ವಿರೋಧ ಪಕ್ಷದಲ್ಲಿ ಕೂರೋಣ ಅಂತ ಹೇಳಿ ಡಿಎಂಕೆ ಪಕ್ಷದ ನಾಯಕರು ಆ ಸಣ್ಣ ಪುಟ್ಟ ಪಕ್ಷಗಳಿಗೆ ಈಗ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅವರೇನಾದ್ರೂ ಈಗ ಕೈ ಕೊಟ್ಟಲ್ಲಿ ಮತ್ತೆ ಈಗ ವಿಜಯ್ ಪಕ್ಷಕ್ಕೆ ಸಂಖ್ಯಾಬಲದ ಸಂಕಟ ಕಾಡುತ್ತೆ. ಈಗಾಗಲೇ ಟಿವಿಕೆ ಪಕ್ಷಕ್ಕೆ 116 ಸ್ಥಾನಕ್ಕೆ ಬಂದಿರ್ತಾರೆ. ಆದರೆ ಮ್ಯಾಜಿಕ್ ನಂಬರ್ ಇರೋದು 118. ಇನ್ನೆರಡೇ 2 ಸ್ಥಾನಗಳು ಕೂಡ ಬೇಕಾಗಿರುವಂಥದ್ದು. ಒಂದು ಕಡೆ ಡಿಎಂಕೆ ನಾಯಕರು 59 ಶಾಸಕರನ್ನ ರೆಸಾರ್ಟ್ ಅಲ್ಲಿ ಇಟ್ಟಿದ್ದಾರೆ. ರೆಸಾರ್ಟ್ ರಾಜಕಾರಣವನ್ನ ಡಿಎಂಕೆ ಪಕ್ಷ ಈಗ ಮಾಡ್ತಾ ಇದೆ. ಹಾಗಾದ್ರೆ ಈಗ ತಮಿಳುನಾಡು ಜನರು ಕೂಡ ವಿಜಯ್ ದಳಪತಿ ಅವರೇ ಸಿಎಂ ಆಗಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ರು. ಆದರೆ ಈಗ ತಮಿಳುನಾಡು ಸರ್ಕಾರದಲ್ಲಿ ಬಹುದೊಡ್ಡ ಪಕ್ಷ ಆಗಿ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಆದರೂ ಕೂಡ ಟಿವಿಕೆ ಪಕ್ಷದ ನಾಯಕ ಮುಖ್ಯಸ್ಥ ವಿಜಯ್ ದಳಪತಿಗೆ ಈಗ ಸಂಖ್ಯೆಯ ಸಂಕಟ ಕಾಡ್ತಾ ಇದೆ. 107 ಸ್ಥಾನಗಳನ್ನ ಪಡೆದುಕೊಂಡಿತ್ತು. ಆದರೆ ಕಾಂಗ್ರೆಸ್ 5 ಶಾಸಕರ ಬೆಂಬಲ ಸಿಕ್ಕಿದೆ. ಹಾಗೆ ಸಿಪಿಐ 2 ಸ್ಥಾನಗಳು, ಹಾಗೆ ವಿಸಿಕೆ 2 ಸ್ಥಾನಗಳು, ಒಟ್ಟು 116 ಸ್ಥಾನಗಳು ಆಗಿರುವಂಥದ್ದು. ಆದರೆ ಇನ್ನೆರಡೇ 2 ಸ್ಥಾನಗಳು ಕೂಡ ಬಾಕಿ ಇರುವಂಥದ್ದು. 2 ಸ್ಥಾನ ಯಾರು ಶಾಸಕರ ಬೆಂಬಲ ಸಿಕ್ಕಲ್ಲಿ ಪಕ್ಕಾ ಇವರೇ ತಮಿಳುನಾಡಿನ ಸಿಎಂ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಇನ್ನೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ತಮಿಳುನಾಡು ಸರ್ಕಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ಸಿಗ್ತಾ ಇದೆ.